ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್, ನಾನಿವಾಗ ಮೊಳಕೆ ಕಾಳು ಕಟ್ಟೋದಕ್ಕೆ ಹುರುಳಿಕಾಳು ಮತ್ತು ಹೆಸ್ರು ಕಾಳನ್ನ ಹಾಕಿ ನೆನೆ ಹಾಕಿದ್ದೆ. ಅದು ನಾನು ನೆನೆ ಹಾಕಿದ್ದೇನೆ ಫ್ರೆಂಡ್. ಏನಂದರೆ ಒಂದೆರಡು ದಿನ ಉನೆ ಹಾಕಿ ಚೆನ್ನಾಗಿ ಕಟ್ತಾಯಿದ್ರು ನಮ್ಮಮ್ಮ, ಕಾಟನ್ ಬಟ್ಟೆಗೆ ಹಾಕಿ. ಫ್ರೆಂಡ್, ಆ ಥರ ಮಾಡಿ ಮುಚ್ಚೋ ಬದಲು ಈ ಥರ ಸಿಂಪಲಾಗಿ ಒಂದು ಫುಲ್ಲು ನೈಟ್ ಬಿಟ್ಟಿದ್ರೆ ಅದು ಫುಲ್ ಇದಾಗುತ್ತೆ. ಅದಕ್ಕೇನು ಹಾಕೋದು ಬೇಡ, ಸುಮ್ಮನೆ ಸಿಂಪಲಾಗಿ ಒಂದು ಕವರ್ ಮಾಡಿದರೆ, ಒಂದು ತಟ್ಟೆನೋ ಒಂದು ಪ್ಲೇಟು ಈ ಥರ ಎಲ್ಲ ಬಳಕೆ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಿಗಂತೂ ಮೊಳಕೆ ಕಾಳು ಈ ಥರ ಎಲ್ಲ ಸಾಂಬಾರು ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ತುಂಬ ತಿಂತಾಳೆ. ಸ್ನ್ಯಾಕ್ಸ್ಗೆಲ್ಲ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್. ಹೆಚ್ಚು ಪ್ರೋಟೀನ್ ಇರುತ್ತೆ. ಹಾಗಾಗಿ ಇದು ಮೊಳಕೆ ಕಾಳು ತುಂಬ ಚೆನ್ನಾಗಿ ಬಂದಿತ್ತು. ಬನ್ನಿ, ನಾನಿವತ್ತು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಹಾಕ್ತೀನಿ. ದೋಸೆಗೆ ನಾನು ಉದ್ದಿನ ಕಾಳೆಲ್ಲ ಹಾಕಲ್ಲ, ಬರೀ ಹೆಸ್ರು ಕಾಳು ಹಾಕ್ತೀನಿ. ಹೆಸ್ರು ಕಾಳು ಹಾಕಿದ್ದೀನಿ. ನನ್ನ ಮಗಳಿಗೆ ಸ್ಕೂಲಿಗೆ ಲೇಟ್ ಆಗ್ತಿದೆ ನೋಡಿ. ರಾಯನ ಜೊತೆ ಆಟ ಆಡ್ತಾ ನಿಂತವಳೆ. ಅವನು ಕೊಬ್ಬರಿ ಎಣ್ಣೆ ತಿನ್ನೋಕ್ಕೆ ಕೊಬ್ಬರಿ ಎಣ್ಣೆ ಕೊಡು ಅಂತ ನಿಂತಿದ್ದಾನೆ ಫ್ರೆಂಡ್. ರಾಯನಿಗೆ ಕೂದಲು ಬರ್ತಾಯಿದೆ. ಹಂಗಾಗಿ ಅವ್ನು ಕೂದಲು ಗ್ರೋತ್ ಆಗೋಕ್ಕೆ ನಾವು ಏನೇನು ಹಾಕ್ತೀನಿ ಅಂತ ಮುಂದಿನ ವೀಡಿಯೋದಲ್ಲೇ ತೋರಿಸ್ತೀನಿ. ಬನ್ನಿ, ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ. ಪಾಪುಗೆ ಇವತ್ತು ಸ್ನ್ಯಾಕ್ಸು ಬನಾನ ಕೊಡೋಣ ಅಂದ್ಬಿಟ್ಟು ಬನಾನ ಹಾಕ್ತಾಯಿದ್ದೀನಿ. ಹಾಗೆ ನಾನಿವತ್ತು ದೋಸೆ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ದೀನಿ ತವಾನ ಯೂಸ್ ಮಾಡಬಾರ್ದು ಮಕ್ಕಳಿಗೆ ಫುಡ್ಡಿಗೆ ಅಂತ. ನಾನು ಈಗ ಇದನ್ನು ಹಳೆ ಕಾಲದ್ದು ಕಬ್ಬಿಣದ್ದು ಒಲೆ ತಂದಿಟ್ಕೊಂಡಿದ್ದೀನಿ ನೋಡಿ. ದೋಸೆ ಹೆಸ್ರು ಕಾಳು ಹಾಕಬೇಕು ಫ್ರೆಂಡ್, ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಉದ್ದಿನ ಕಾಳು ಆಗಲಿ ಸೋಡಾ ಆಗಲಿ ಏನೂ ಮಿಕ್ಸ್ ಮಾಡಬೇಡಿ. ಬರೀ ಹೆಸ್ರು ಕಾಳು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಹಾಕಿ ನೈಟು ಆಡಿಸಿಟ್ಟಿದ್ರೆ ನಿಮಗೆ ಹೋಟೆಲ್ ರೆಸಿಪಿ ಥರ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈಗ ನಾನು ಆಲೂಗಡ್ಡೆ ಸಾಗನ್ನು ಮಾಡ್ತಾಯಿದ್ದೀನಿ. ಸಾಗು ಥರ ಸಾಂಬಾರು ಥರ ಮಾಡಿದ್ರೆ ತಿಂತಾಳೆ. ಹಂಗಾಗಿ ಅವಳಿಗೆ ಅಂದ್ಬಿಟ್ಟು ಆಲೂಗಡ್ಡೆ ಸಾಗು ಮಾಡ್ತಾಯಿದ್ದೀನಿ. ಚಟ್ನಿ ಗಿಟ್ನಿ ಎಲ್ಲ ತಿನ್ನಲ್ಲ ಖಾರ ಅಂತ. ಮೊದಲಿಗೆ ನಾನು ಈಗ ಎಣ್ಣೆ ಹಾಕಿ ಬಾಣಲಿಗೆ ಸಾಸಿವೆ ಹಾಕಿ ಸ್ವಲ್ಪ ಮೆಂತ್ಯದ್ದು ಇದು ಹಾಕಿ ಎಲೆ ಹಾಕಿ ಮೊದಲಿಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ದಪ್ಪ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ನಾನಿಲ್ಲಿ ದಾಲು, ಹೆಸ್ರುಬೇಳೆ ಮತ್ತು ಟೊಮೊಟೊ, ಒಂದು 4 ಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, ಒಂದು ಅರಿಶಿನ ಮತ್ತು ಸ್ವಲ್ಪನೇ ಒಂಚೂರು ಸ್ವಲ್ಪ ಈರುಳ್ಳಿ ಹಾಕಿ ಫುಲ್ಲು ಒಂದು 4-5 ವಿಷಲ್ ಮಾಡಿ ಈಗ ಮ್ಯಾಶ್ ಮಾಡ್ಕೊತಾಯಿದ್ದೀನಿ. ಹಾಗೆ ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ದಪ್ಪ ಮೀಡಿಯಮ್ ಸೈಜ್ ಇರುತ್ತೆ. ಹಂಗಾಗಿ ನಾನು 2 ಆಲೂಗಡ್ಡೆನ ಹಾಕಿ ಈಗ ಬೇಯಿಸಿ ಮ್ಯಾಶ್ ಮಾಡಿ ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಹೆಸ್ರುಬೇಳೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಹೆಸ್ರು ಕಾಳಿಗೆ ದೋಸೆ ಹಾಕಿ ಇವತ್ತಿಂದನೇ ಚೇಂಜ್ ಮಾಡಿ. ಯಾರೂ ಉದ್ದಿನ ಕಾಳೆಲ್ಲ ಹಾಕಬೇಡಿ, ಹೆಸ್ರು ಕಾಳು ಹಾಕಿ. ಮಕ್ಳಿಗೆ ಗೊತ್ತಾಗಲ್ಲ, ಚೆನ್ನಾಗಿರುತ್ತೆ. ರಾಜು ಈಗ ಪಾಪುಗೆ ಸಾಗು ಹಾಕ್ತಿದ್ದಾರೆ. ಸಾಗು ಹಾಕೋದಕ್ಕೆ ಕೋಪ ಮಾಡ್ಕೊತಾಯಿದ್ದಾರೆ. ಎಲ್ಲರಿಗೂ ನಾನೇ ಮಾಡೋದು ಅಂತ ಬಿಲ್ಡಪ್ ತಗೋತಾರೆ. ಬಟ್ ಏನೂ ಮಾಡಲ್ಲ, ಎಲ್ಲ ನಾನೇ ಮಾಡೋದು. ಏನಾರು ಹೇಳಿದ್ರೆ ಹಿಂಗೆ ಕೋಪ ಮಾಡ್ಕೊತಾರೆ, ಎಲ್ಲ ನನಗೆ ಹೇಳ್ತಾವಳೆ ಅಂತ. ಈಗ ಟೈಮ್ ಆಯಿತು ಅಂತ ಕೋಪ ಮಾಡ್ಕೊತಾರೆ. ರಾಯನ್ಗೆ ಕ್ಯಾರೆಟ್ ತಿಂತಾಯಿದ್ದಾನೆ. ಅವನಿಗೆ ಇದು ಚಿಕನ್ನು, ಯಾಕಂದರೆ ನಾವು ಯಾರೂ ಚಿಕನ್ ತಿನ್ನಲ್ಲ ಈಗ 1 ತಿಂಗಳು. ಹಂಗಾಗಿ ರಾಯನ್ನು ಕ್ಯಾರೆಟ್ನೇ ಚಿಕನ್ ಅನ್ನೋ ಥರ ತುಂಬ ಚೆನ್ನಾಗಿ ತಿಂತಾನೆ. ಫ್ರೆಂಡ್, ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ ಹೀಗೆ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ತುಂಬ ಚೆನ್ನಾಗಿ ನೋಡಿ ಪ್ರೋತ್ಸಾಹ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಫ್ರೆಂಡ್.